Hello students. Today we are going to get an introduction class for the new course that is nothing but ನೀವು ಇದಕ್ಕಿಂತ ಪ್ರೀವಿಯಸ್ ಸಬ್ಜೆಕ್ಟ್ ಅಂತ ಹೇಳ್ತಿರಲ್ಲ ಅದನ್ನು ಇಲ್ಲಿ ಕೋರ್ಸ್ ಅಂತ ಹೇಳ್ತೇವೆ. ಸೊ ಇವತ್ತು ನೀವು ಹೊಸ ಕೋರ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಇದ್ದೀರಾ. ಈ ಹೊಸ ಕೋರ್ಸ್ ಏನು ಅಂದರೆ the name of the course is Environmental Sustainability and I am Hejwala GR, lecturer in Science Department, Bapuji Polytechnic. So I am going to handle this course which is very interesting, very important for the youth in nowadays to understand what is environmental sustainability. So ಮೊದಲಿಗೆ ನಾವು ಕೋರ್ಸಿನ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ನ ತಗೊಳ್ಳೋಣ. ದಟ್ ಈಸ್ ಕೋರ್ಸ್ ಕೋಡ್ ಬಂದ್ಬಿಟ್ಟು ದಟ್ ಈಸ್ ಸಬ್ಜೆಕ್ಟ್ ಕೋಡ್ ಏನಿದೆ ಇಟ್ ಈಸ್ 20AU01T. ದಿಸ್ ಈಸ್ ಅ ಆಡಿಟ್ ಕೋರ್ಸ್. ಅಂದರೆ ಅರ್ಥ ನಿಮಗೆ ಮೇನ್ ಎಕ್ಸಾಮ್ ಇದಕ್ಕೆ ಇರೋದಿಲ್ಲ, ನೀವು ಇದಕ್ಕೆ ಇಂಟರ್ನಲ್ ಅಸೆಸ್ಮೆಂಟ್ ಮಾತ್ರ ಅಟೆಂಡ್ ಮಾಡ್ತೀರಾ ವಿಚ್ ಇಸ್ ಫಾರ್ 50 ಮಾರ್ಕ್ಸ್. ಇದರಲ್ಲಿ ನಿಮಗೆ ಟೆಸ್ಟ್ ಆಗಿರ್ಬೋದು, ಜೊತೆಗೆ ಕ್ವಿಜ್ ಆಗಿರ್ಬೋದು, ತುಂಬ ಇಂಟ್ರೆಸ್ಟಿಂಗ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತೀರಾ ನೀವು. ನೆಕ್ಸ್ಟ್ ನಾವಿಲ್ಲಿ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಇದ್ರದ್ದು ಕೋರ್ಸ್ ಕಂಟೆಂಟ್ ಅಂದರೆ ಈ ಸಬ್ಜೆಕ್ಟ್ ಒಳಗಡೆ ಏನೇನು ಚಾಪ್ಟರ್ಸ್ನ ನೀವು ಓದ್ತೀರಾ ಅನ್ನೋದನ್ನ ನಾವಿಲ್ಲಿ ಒಂದ್ಸರಿ ಅದರ ಓವರ್ವ್ಯೂನ ನೋಡೋಣ. ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಇದರಲ್ಲಿ ಟೋಟಲ್ ನಿಮಗೆ 6 ಚಾಪ್ಟರ್ಸ್ ಬರುತ್ತೆ ಸ್ಟೂಡೆಂಟ್ಸ್. ಮೊದಲನೇದಾಗಿ ನಾವು ಮೊದಲನೇ ಚಾಪ್ಟರಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ಎಕೋಸಿಸ್ಟಮ್. ಎಕೋಸಿಸ್ಟಮ್ ಅಂತ ಅಂದರೆ ನಿಮ್ಮ ಸುತ್ತಮುತ್ತ ನೀವೇನು ನೋಡ್ತಾ ಇದ್ದೀರಾ ಎನ್ವಿರಾನ್ಮೆಂಟ್, ಇದರಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಎಲ್ಲ ಇರ್ತದೆ ಅಲ್ವಾ. ಸೊ ಈ ನಾನ್ ಲಿವಿಂಗ್ ಥಿಂಗ್ಸ್ ಹೇಗೆ ಒಂದಕ್ಕೊಂದು ಕನೆಕ್ಟ್ ಆಗಿದೆ, ಎಷ್ಟು ಥರದ ಎಕೋಸಿಸ್ಟಮ್ಸ್ ಇದೆ, ರೈಟ್, ಹೌ ದೇ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್, ಇದ್ರ ಬಗ್ಗೆ ನಾವು ಫಸ್ಟ್ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀವಿ. ಮುಂದೆ ಬರ್ತಾ ನಾವು ಸೆಕೆಂಡ್ ಚಾಪ್ಟರಲ್ಲಿ ಏರ್ ಪೊಲ್ಯೂಷನ್ ಅಂದರೆ ಗಾಳಿಯಲ್ಲಿ ಯಾವ ರೀತಿ ನಾವು ಪೊಲ್ಯೂಷನ್ನ ಕಾಣ್ತೀವಿ, ಕಾಸಸ್ ಏನು, ಅದರದ ಎಫೆಕ್ಟ್ ಏನು, ಮತ್ತು ಯಾವ ರೀತಿ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು, ಕಡಿಮೆ ಮಾಡ್ಬೋದು, ಅದಕ್ಕೆ ಮೆಷರ್ಸ್ ಏನೇನು ತಗೊಬೋದು, ಅದನ್ನು ನಾವು ಸೆಕೆಂಡ್ ಚಾಪ್ಟರ್ ಏರ್ ಪೊಲ್ಯೂಷನಲ್ಲಿ ನೋಡ್ತೀವಿ. ಥರ್ಡ್ ಚಾಪ್ಟರ್ ಬಂದ್ಬಿಟ್ಟು ಸ್ಟೂಡೆಂಟ್ಸ್ ನಾಯ್ಸ್ ಪೊಲ್ಯೂಷನ್ ಇದೆ, ನಿಮಗೆಲ್ಲ ಗೊತ್ತಿದೆ. ದ ಪೊಲ್ಯೂಷನ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ಬೈ ದ ನಾಯ್ಸ್ ಇಸ್ ಕಾಲ್ಡ್ ನಾಯ್ಸ್ ಪೊಲ್ಯೂಷನ್ ಅಲ್ವಾ. ಇದರಲ್ಲಿ ನಾವು ಹೇಗೆ ನಾಯ್ಸ್ ಪೊಲ್ಯೂಷನ್ನ ಮೆಷರ್ ಮಾಡ್ತೀವಿ, ಹೇಗೆ ಅದನ್ನು ನಾವು ರೆಡ್ಯೂಸ್ ಮಾಡ್ಬೋದು, ಅದರ ಮೆಷರ್ಸ್ ಏನು, ಮತ್ತು ನಾಯ್ಸ್ ಪೊಲ್ಯೂಷನ್ ಆದಾಗ ಲಾ ಪ್ರಕಾರ ಆ ಥರ ಒಂದು ಬೌಂಡ್ರೀಸನ್ನು ಯಾರಾದರೂ ಕ್ರಾಸ್ ಮಾಡಿದರೆ ಕೆಲವೊಂದ್ಸತಿ ನಾವು ನೋಡ್ತೀವಿ. ಈಗ ಹಬ್ಬ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ಇಷ್ಟೊತ್ತಾದ್ಮೇಲೆ ನೀವು ಟೈಮ್ ಲಿಮಿಟ್ ಕೊಟ್ಟಿರ್ತಾರೆ, ನಾಯ್ಸ್ ಪೊಲ್ಯೂಷನ್ ಮಾಡೋ ಹಾಗಿಲ್ಲ, ಹಾಸ್ಪಿಟಲ್ಸ್ ಹತ್ರ, ಸ್ಕೂಲ್ಸ್ ಹತ್ರ ನಾಯ್ಸ್ ಪೊಲ್ಯೂಷನ್ ಮಾಡೋ ಹಾಗಿಲ್ಲ. ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಯಾವ ರೀತಿ ನಮ್ಮ ಲಾದಲ್ಲಿ ಆಕ್ಟ್ಸ್ ಇದೆ ನಾಯ್ಸ್ ಪೊಲ್ಯೂಷನ್ಗೆ, ಅದನ್ನು ಕೂಡ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ಫೋರ್ತ್ ಚಾಪ್ಟರ್ ಬಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ, ಇಟ್ ಈಸ್ ರಿಲೇಟೆಡ್ ಟು ವಾಟರ್ ಅಂಡ್ ಸಾಯಿಲ್ ಪೊಲ್ಯೂಷನ್ ಅಲ್ವಾ. ನೀರಲ್ಲಿ ಮತ್ತೆ ಮಣ್ಣಲ್ಲಿ ಯಾವ ರೀತಿ ನಾವು ಪೊಲ್ಯೂಟೆಂಟ್ನ ಮಿಕ್ಸ್ ಮಾಡ್ತಾ ಇದ್ದೀವಿ, ಹ್ಯೂಮನ್ ಬೀಯಿಂಗ್ಸ್ ನಾವು ಮಾಡೋ ಆಕ್ಟಿವಿಟೀಸಿಂದ ಯಾವ ರೀತಿ ಏರ್, ನಾಯ್ಸ್, ವಾಟರ್, ಸಾಯಿಲ್ ಇದೆಲ್ಲ ಪೊಲ್ಯೂಟ್ ಆಗ್ತಾ ಇದೆ, ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಬರ್ತೀವಿ ನಾವು 5ನೇ ಚಾಪ್ಟರ್, ದಟ್ ಈಸ್ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ. ಸೊ ನೇಚರ್ ನಮಗೇನು ಎನರ್ಜಿ ಕೊಡ್ತಾ ಇದೆ ಅದರಲ್ಲಿ ರಿನ್ಯೂವಬಲ್ ಇದೆ, ನಾನ್ ರಿನ್ಯೂವಬಲ್ ಇದೆ. ಸೊ ಅದರಲ್ಲಿ ರಿನ್ಯೂವಬಲ್ ಸೋರ್ಸಸ್ ಆಫ್ ಎನರ್ಜಿ ಯಾವ್ದ್ಯಾವುದು, ಹೇಗಿರುತ್ತೆ, ಅದನ್ನು ಯಾವ ರೀತಿ ನಾವು ಉಳಿಸ್ಕೊಬೇಕು ಅನ್ನೋದನ್ನ ನಾವು 5ನೇ ಚಾಪ್ಟರಲ್ಲಿ ಸ್ಟಡಿ ಮಾಡ್ತೀವಿ. ಲಾಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇದೆ ಅಲ್ವಾ. ಸೊ ಈ ಪೊಲ್ಯೂಷನ್ ಎಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಅಂದರೆ ನಾವು ವೇಸ್ಟನ್ನು ಮ್ಯಾನೇಜ್ ಮಾಡಬೇಕು. ಬಿಕಾಸ್ ನಮಗೆಲ್ಲ ಗೊತ್ತಿರೋ ಹಾಗೆ ವೇಸ್ಟ್ ಏನು ಮಾಡುತ್ತೆ, ಎನ್ವಿರಾನ್ಮೆಂಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಲ್ವಾ, ಡಿಕಂಪೋಸ್ ಮಾಡುತ್ತೆ. ಎನ್ವಿರಾನ್ಮೆಂಟ್ ತನ್ನ ಕೆಲಸ ತಾನು ಮಾಡ್ತಾ ಇದೆ, ಬಟ್ ನಾವು ಅಕಸ್ಮಾತ್ ಅದಕ್ಕಿಂತ ಹೆಚ್ಚಾಗಿ ಅದೆಷ್ಟು ಅಬ್ಸಾರ್ಬ್ ಮಾಡ್ತಾ ಇದೆ ಅದಕ್ಕಿಂತ ಸ್ಪೀಡಾಗಿ ನಾವು ಅದನ್ನು ಪೊಲ್ಯೂಟ್ ಮಾಡೋಕ್ಕೆ ಶುರು ಮಾಡಿದರೆ ನಾವು ಅದನ್ನು ಏನು ಮಾಡ್ತಿದ್ದೀವಿ, ಟೈಮ್ ಕೊಡ್ತಾ ಇಲ್ಲ ನೇಚರ್ನ, ಆ ವೇಸ್ಟನ್ನ ಡಿಕಂಪೋಸ್ ಮಾಡೋಕ್ಕೆ, ಅಬ್ಸಾರ್ಬ್ ಮಾಡೋಕ್ಕೆ ನಾವು ಟೈಮ್ ಕೊಡ್ತಾ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, ಎಕ್ಸ್ಟ್ರಾ ಮೆಷರ್ಸ್ ತೊಗೊಬೇಕು. ಸೊ ನಾವು ಹೇಗೆ ಸಾಲಿಡ್ ವೇಸ್ಟನ್ನು ಮ್ಯಾನೇಜ್ ಮಾಡ್ತೀವಿ, ಜೊತೆಗೆ ಎನ್ವಿರಾನ್ಮೆಂಟಲ್ ಆ್ಯಕ್ಟ್ಸ್ ಯಾವ್ದ್ಯಾವ್ದಿದೆ ನಮ್ಮ ಲಾದಲ್ಲಿ, ಇದನ್ನೆಲ್ಲ ನಾವು ಏನು ಮಾಡ್ತೀವಿ, ದಿಸ್ ಈಸ್ ಆಲ್ ದ ಕಂಟೆಂಟ್ ಆಫ್ ಯುವರ್
ಕೋರ್ಸ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಈಗ ನೆಕ್ಸ್ಟ್ ನಾವು ನೋಡೋಣ ಎನ್ವಿರಾನ್ಮೆಂಟ್. ಸೊ ನಾವು ನಮ್ಮ ಫಸ್ಟ್ ಇವತ್ತು ನಾವು ಚಾಪ್ಟರ್ ಶುರು ಮಾಡೋದಿಲ್ಲ, ಇವತ್ತು ನಾವು ನಮ್ಮ ಕೋರ್ಸ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ವಾಟ್ ಈಸ್ ಆಕ್ಚುಲಿ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ, ಇದನ್ನ ಓದುವಂತಹ ಅಗತ್ಯ ಏನಿದೆ, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಕೋರ್ಸ್. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸ್ಟಡಿ ಅಬೌಟ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎನ್ವಿರಾನ್ಮೆಂಟ್. ಎನ್ವಿರಾನ್ಮೆಂಟ್ ಅಂದ್ರೆ ಏನು? ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇರೋ ಪ್ರತಿ ಒಂದು ವಸ್ತು ಏನಿದೆ ನಮ್ಮ ಸುತ್ತಮುತ್ತ, ಇಟ್ ಕ್ರಿಯೇಟ್ಸ್ ಅನ್ ಎನ್ವಿರಾನ್ಮೆಂಟ್. ಇಟ್ ಕ್ಯಾನ್ ಬಿ ಅ ಲಿವಿಂಗ್ ಬೀಯಿಂಗ್, ಇಟ್ ಕ್ಯಾನ್ ಬಿ ಅ ನಾನ್ ಲಿವಿಂಗ್ ಬೀಯಿಂಗ್, ಎನಿಥಿಂಗ್, ಮ್ಯಾನ್ ಮೇಡ್ ಥಿಂಗ್ ಆರ್ ನ್ಯಾಚುರಲ್, ಎವ್ರಿಥಿಂಗ್ ಇಟ್ ಕ್ರಿಯೇಟ್ಸ್ ಅನ್ ಎನ್ವಿರಾನ್ಮೆಂಟ್ ಅಲ್ವಾ. ಸೊ ಎನ್ವಿರಾನ್ಮೆಂಟ್ ನಮಗೆ ಏನು ಕೊಡ್ತದೆ, ನಮ್ಮ ಎನ್ವಿರಾನ್ಮೆಂಟ್ ಅಲ್ಲಿ ಏನಿದೆ ಅದು ನಮಗೆ ಏನು ಕೊಡುತ್ತೆ, ವಾಟ್ ಈಸ್ ದ ಪರ್ಪಸ್ ಆಫ್ ಎನ್ವಿರಾನ್ಮೆಂಟ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಎನ್ವಿರಾನ್ಮೆಂಟ್ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಥಿಂಗ್ ಏನಿದೆ, it supplies resources alva. What do you mean by resources? That means it supplies us the energy resources. It can be renewable, non-renewable energy resources. Energy is nothing but capacity to do work alva. ನಾವೇನೇ ಒಂದು ಕೆಲಸ ಮಾಡಬೇಕು ಅಂದ್ರೆ ನಮಗೆ ಎನರ್ಜಿ ಬೇಕು. ಆ ಎನರ್ಜಿ ನಮಗೆ ಎಲ್ಲಿಂದ ಸಿಗ್ತದೆ? ಎನ್ವಿರಾನ್ಮೆಂಟ್ ನಮಗೆ ಆ ಎನರ್ಜಿನ ಸಪ್ಲೈ ಮಾಡುತ್ತೆ. ಎರಡನೇದು ನೋಡ್ತಾ ಇದ್ದೀರಾ ನೀವು, ಎಸಿಮಿಲೇಟ್ಸ್ ವೇಸ್ಟ್ ಅಂದ್ರೆ ಅರ್ಥ, ನೇಚರ್ ಏನ್ ಮಾಡುತ್ತೆ, ನೀವು ಯಾವುದೇ ಒಂದು ವೇಸ್ಟ್ ಅನ್ನ ನೇಚರಿಗೆ ಕೊಟ್ರೆ ಅದನ್ನ ಅದು ಡಿಕಂಪೋಸ್ ಮಾಡುತ್ತೆ, ರೈಟ್? ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ನೇಚರ್. ಮೂರನೇದು ಬಂದ್ಬಿಟ್ಟು ಸಸ್ಟೈನ್ಸ್ ಲೈಫ್ ಅಂತ ಇದೆ. ಸೊ ಒಂದು ಲೈಫಿಗೆ ಏನೇನ್ ಬೇಕು, ಲೈಕ್ ಸನ್ಲೈಟ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ವಾಟರ್, ಏರ್, ಇದೆಲ್ಲ ನಮಗೆ ಎಲ್ಲಿಂದ ಸಿಗುತ್ತೆ? ವಿ ಗೆಟ್ ಇಟ್ ಫ್ರಮ್ ನೇಚರ್. ದಟ್ ಮೀನ್ಸ್ ನೇಚರ್, ಎನ್ವಿರಾನ್ಮೆಂಟ್, ಇಟ್ ಸಸ್ಟೈನ್ಸ್ ಲೈಫ್. ನೆಕ್ಸ್ಟ್ ಥಿಂಗ್ ಈಸ್ ಇಟ್ ಎನ್ಹ್ಯಾನ್ಸಸ್ ಕ್ವಾಲಿಟಿ ಆಫ್ ಲೈಫ್. ಅಂದ್ರೆ ನಮ್ಮ ಲೈಫಿನ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡುತ್ತೆ. ಅಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ತುಂಬಾ ಕೆಲವರೆಲ್ಲ ಆರೋಗ್ಯ ಸರಿ ಇಲ್ಲ ಅಂತ ಅಂದ್ರೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಯು ಗೋ ಫಾರ್ ಅ ಹಿಲ್ ಸ್ಟೇಷನ್, ಒಂದು ಒಳ್ಳೆ ನ್ಯಾಚುರಲ್ ಪ್ಲೇಸಿಗೆ ಹೋಗಿ ಸ್ವಲ್ಪ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬನ್ನಿ, ಈ ಟೆನ್ಷನ್ ಎಲ್ಲ ಕಡಿಮೆ ಆಗ್ತದೆ, ವರ್ಕ್ ಪ್ರೆಷರ್ ಕಡಿಮೆ ಆಗ್ತದೆ ಅಲ್ವಾ. ಸೊ ದಟ್ ಮೀನ್ಸ್ ನೇಚರ್, ಎನ್ವಿರಾನ್ಮೆಂಟ್ ಏನ್ ಮಾಡುತ್ತೆ, ನಮ್ಮ ಕ್ವಾಲಿಟಿ ಆಫ್ ಲೈಫ್ ಅನ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಇಷ್ಟೆಲ್ಲ ನಮಗೆ ನೇಚರ್ ಕೊಡ್ತಾ ಇದೆ ಅಲ್ವಾ. 4 ಪಾಯಿಂಟ್ಸ್ ನಾವಿಲ್ಲಿ ನೋಡಿದ್ವಿ. ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಡಯಾಗ್ರಾಮ್. ಫಸ್ಟ್ ಪಾಯಿಂಟ್ ನಾವೇನ್ ನೋಡಿದ್ವಿ, ಎನರ್ಜಿ ಸೋರ್ಸಸ್ ನ ಕೊಡುತ್ತೆ. ಅದು ರಿನ್ಯೂವಬಲ್ ಆಗಿರಬಹುದು, ನಾನ್ ರಿನ್ಯೂವಬಲ್ ಆಗಿರಬಹುದು. ಸೊ ನಮಗೆ ನೇಚರ್ ಎನರ್ಜಿ ಸೋರ್ಸಸ್ ನ ಕೊಡ್ತಾ ಇದೆ ಅಲ್ವಾ. ಅದೇ ರೀತಿ ನೀವು ನೋಡ್ತಾ ಇದ್ದೀರಾ, ಇಟ್ ಅಬ್ಸಾರ್ಬ್ಸ್ ದ ವೇಸ್ಟ್ ದಟ್ ಯು ಆರ್ ಡಂಪಿಂಗ್ ಇನ್ ದ ನೇಚರ್. ಇಟ್ ಡಿಫರ್ಸ್ ಅಲ್ವಾ. ಮಟೀರಿಯಲ್ ಏನಿದೆ ಅದ್ರ ಮೇಲೆ ಟೈಮ್ ಡಿಫರ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಈಗ ನೀವು ನೋಡ್ತಾ ಇದ್ದೀರಾ, ಒಂದು ಟ್ರೈನ್ ಟಿಕೆಟ್ ನೀವು ತಗೊಂಡಾಗ ಅದನ್ನ ನೀವು ಅಕಸ್ಮಾತ್ ನೇಚರಲ್ಲಿ ಮಣ್ಣಲ್ಲಿ ಎಸ್ತರೆ ಅದು ಏನಾಗುತ್ತೆ, ಇಟ್ ಟೇಕ್ಸ್ 2 weeks, 2 ವಾರ ತಗೊಳುತ್ತದೆ ಡಿಕಂಪೋಸ್ ಆಗ್ಲಿಕ್ಕೆ ಅಲ್ವಾ. ಆರೆಂಜ್ ಪೀಲ್ 6 months, ಮಿಲ್ಕ್ ಕಾರ್ಟೂನ್ಸ್ that is 5 years. See, so ee tara, and last you can go for plastic bottles, it takes 450 years. So plastics enagutte, it takes it from around different types of plastics are there, it takes around from 10 years to some plastics they take 1000 years alva. So ee tara nature ವೇಸ್ಟ್ ಅನ್ನ ಅಬ್ಸರ್ವ್ ಮಾಡುವಂತಹ ಕ್ಯಾರೆಕ್ಟರಿಸ್ಟಿಕ್ ನೇಚರ್ ಅಲ್ಲಿ ಇದೆ. ಬಟ್ ನಾವು ಹಾಗಂತ ಹೇಳಿ ತುಂಬಾ ಡಂಪ್ ಮಾಡ್ಬಿಟ್ವಿ ಅಂತ ಅಂದ್ರೆ ನೇಚರ್ ಮಾಡೋ ಕೆಲಸ ಸ್ಲೋ ಆಗ್ಬಿಡುತ್ತೆ, ನಾವು ಮಾಡೋ ಕೆಲಸ ಸ್ಪೀಡ್ ಆಗ್ಬಿಟ್ರೆ ಅವಾಗ ಬ್ಯಾಲೆನ್ಸ್ ಆಗೋದಿಲ್ಲ ಅಲ್ವಾ. ನೆಕ್ಸ್ಟ್ ನೋಡೋಣ, ಇಟ್ ಏನಂದ್ವಿ, ಸಸ್ಟೈನ್ಸ್ ಲೈಫ್ ಅಂದ್ರೆ ಒಂದು ಲೈಫಿಗೆ ಏನ್ ಬೇಕು, ಒಂದು ಜೀವಕ್ಕೆ ಏನ್ ಬೇಕು, ನೀರು, ಗಾಳಿ, ಸನ್ಲೈಟ್, ಫುಡ್, ಟೆಂಪರೇಚರ್, ಇದೆಲ್ಲ ನಮಗೆ ಎನ್ವಿರಾನ್ಮೆಂಟ್ ಕೊಡುತ್ತೆ ಅಲ್ವಾ. ನೆಕ್ಸ್ಟ್ ನೋಡ್ತಾ ಇದೀವಿ, ಇಟ್ ಎನ್ಹ್ಯಾನ್ಸಸ್ ಕ್ವಾಲಿಟಿ ಆಫ್ ಲೈಫ್. ನಾವು ಎಕ್ಸಾಂಪಲ್ ಮಾತಾಡಿದ್ವಲ್ಲ. ಸೊ ಒಂದು ಒಳ್ಳೆ ಪ್ಲೇಸ್, ಒಂದು ಬೆಸ್ಟ್ ಸೀನ್ರಿ ನೋಡಿದಾಗ, ಬರೀ ನೀವು ಫೋಟೋ ನೋಡಿದಾಗ್ಲೇ ನಿಮಗೆ ಆಗ್ಲೇ ಕಣ್ಣು ಎಷ್ಟು ಬ್ರೈಟ್ ಆಗಿ ಅನಿಸ್ತದೆ, ಏನೋ ಯು ಫೀಲ್ ಗುಡ್ ಅಲ್ವಾ. ಸೊ ಅದೇ ರೀತಿ ಒಂದು ಗ್ರೀನ್ರಿ ನೋಡಿದಾಗ, ಆ ತರ ಪ್ಲೇಸ್ ಅಲ್ಲಿ ಹೋದಾಗ, ಸೊ ನೇಚರ್ ಏನ್ ಮಾಡುತ್ತೆ, ಈ ಬ್ಯೂಟಿಫುಲ್ ನೇಚರ್ ಏನ್ ಮಾಡುತ್ತೆ, ನಮಗೆ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಅನ್ನ ಎನ್ಹ್ಯಾನ್ಸ್ ಮಾಡುತ್ತೆ, ನಮ್ಮ ಹೆಲ್ತ್ ಅನ್ನ ಚೆನ್ನಾಗಿಡುತ್ತೆ ಅಲ್ವಾ. ಸೊ ಎನ್ವಿರಾನ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ನೋಡೋಣ, ನಮ್ಮ ಚಾಪ್ಟರ್, ನಮ್ಮ ಕೋರ್ಸ್ ಹೆಸರೇನು, ಸಸ್ಟೈನಬಿಲಿಟಿ, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಸಸ್ಟೈನಬಿಲಿಟಿ ಅಂದ್ರೆ ಏನು ಸ್ಟೂಡೆಂಟ್ಸ್, ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡೋಣ. ಸೊ ಇಟ್ ಈಸ್ ಅ ಲ್ಯಾಟಿನ್ ವರ್ಡ್, ಇಟ್ ಈಸ್ ಒರಿಜಿನೇಟೆಡ್ ಫ್ರಮ್ ಅ ಲ್ಯಾಟಿನ್ ವರ್ಡ್ ವಿಚ್ ಈಸ್ ಸಸ್ಟೆನಿಯರ್. ಸಸ್ಟೆನಿಯರ್ ಅಂದ್ರೆ ಏನ್ ಸ್ಟೂಡೆಂಟ್ಸ್?
ಇದ್ರದ್ದು ಸ್ಪಷ್ಟವಾಗಿ ಅರ್ಥ ನೋಡಬೇಕು ಅಂದರೆ ಇದರ ಅರ್ಥ ಹೋಲ್ಡ್, ಮೇಂಟೈನ್, ಸಪೋರ್ಟ್, ಎಂಡ್ಯೂರ್ ಅಂದರೆ ಉಳಿಸ್ಕೊಳ್ಳೋದು. ಸೊ ಬೇಸಿಕ್ ನೋಡಬೇಕಂದ್ರೆ ಉಳಿಸ್ಕೊಳ್ಳೋದನ್ನ ನಾವು ಸಸ್ಟೈನ್ ಅಂತ ಕರಿತೀವಿ ಅಲ್ವಾ. ಸೊ ಸಸ್ಟೈನಬಿಲಿಟಿ ಇಟ್ ಇಸ್ ಎ ಎಬಿಲಿಟಿ ಅಲ್ವಾ. ಸಸ್ಟೈನ್ ಎಬಿಲಿಟಿ ಎರಡನ್ನ ಸೇರಿಸ್ತಾ ಇದೀವಿ. ವರ್ಡ್ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಅರ್ಥ. ಸಸ್ಟೈನಬಿಲಿಟಿ ಅಂದ್ರೆ ಕ್ವಾಲಿಟಿ ಆಫ್ ಬೀಯಿಂಗ್ ಏಬಲ್ ಟು ಕಂಟಿನ್ಯೂ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಲ್ವಾ. ಸೊ ನಮಗೆ ನಮ್ಮ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಸಸ್ಟೈನಬಿಲಿಟಿ ಅಂದ್ರೆ ಇದೊಂದು ಬಿಹೇವಿಯರ್, ಇದೊಂದು ಕ್ಯಾರೆಕ್ಟರಿಸ್ಟಿಕ್, ಇದೊಂದು ಕ್ವಾಲಿಟಿ. ಈ ಕ್ವಾಲಿಟಿ ಇರೋದ್ರಿಂದ ಏನಾಗುತ್ತೆ, ಯಾವುದೇ ಒಂದು ಥಿಂಗ್ ನಾವೇನ್ ಮಾಡ್ತೀವಿ ತುಂಬಾ ಲಾಂಗ್ ಪೀರಿಯಡ್ ವರೆಗೆ ಸಸ್ಟೈನ್ ಮಾಡ್ತೀವಿ. ಅಂದ್ರೆ ಇಟ್ ರಿಮೈನ್ಸ್ ಆಸ್ ಇಟ್ ಈಸ್ ಫಾರ್ ಸಮ್ ಲಾಂಗ್ ಪೀರಿಯಡ್ ಡ್ಯೂರೇಷನ್ ಆಫ್ ಟೈಮ್. ಸೊ ದಟ್ ಈಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸಸ್ಟೈನಬಿಲಿಟಿ ಅಲ್ವಾ. ಸೊ ನನಗೆ ಅನ್ನಿಸ್ತಾ ಇದೆ ನಿಮಗೆ ಆಲ್ರೆಡಿ ಈಗ ನಿಮ್ಮ ಕೋರ್ಸ್ ಬಗ್ಗೆ ಸ್ವಲ್ಪ ಐಡಿಯಾ ಬರಬಹುದು. ಸೊ ನಾವು ಯಾಕೆ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಸೊ ಇಟ್ ಈಸ್ ಬೇಸಿಕಲಿ ಇಟ್ ಈಸ್ ಅ ಲ್ಯಾಟಿನ್, ಇಟ್ ಈಸ್ ಒರಿಜಿನೇಟೆಡ್ ಫ್ರಮ್ ಅ ಲ್ಯಾಟಿನ್ ವರ್ಡ್. ಈಗ ನೆಕ್ಸ್ಟ್ ನಾವು ನೋಡೋಣ ಸಸ್ಟೈನಬಿಲಿಟಿ. ಇದನ್ನ ಅರ್ಥ ಮಾಡ್ಕೊಳೋದು ಹೇಗೆ ವಾಟ್ ಈಸ್ ಆಕ್ಚುಲಿ ದ ಮೀನಿಂಗ್ ಆಫ್ ಸಸ್ಟೈನಬಿಲಿಟಿ. ಇಲ್ಲಿ ನಾನು ನಿಮಗೆ ಒಂದು ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ಟೂಡೆಂಟ್. ಸೊ ದಟ್ ನೀವು ಆ ಸ್ಟೋರಿ ಕೇಳಿದಾಗ ಈ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಅಂದ್ರೆ ಏನು ಅಂತ ನೀವು ಮೋಸ್ಟ್ಲಿ ಅರ್ಥ ಮಾಡ್ಕೊಬಹುದು ಅಂತ ಅನ್ಕೊಂತೀನಿ. ಈಗ ಒಬ್ಬ ಹುಡುಗ ಇದ್ದ, ಅವನ ತೋಟದಲ್ಲಿ ಒಂದು ಮಾವಿನ ಮರ ಇತ್ತು ಅಂತ ಅನ್ಕೊಳ್ಳೋಣ. ತುಂಬಾ ಮಾವಿನ ಮರ ಬಿಡ್ತಾ ಇತ್ತು. ಸೊ ಅವನಿಗೆ ಪದೇ ಪದೇ ಏಣಿ ಹಾಕ್ಬಿಟ್ಟು ಅಥವಾ ಮೇಲ್ ಹತ್ತಿ ಮಾವಿನ ಹಣ್ಣನ್ನ ಕಿತ್ಕೊಂಡು ತಿನ್ನೋದು ಕಷ್ಟ ಅನ್ಸ್ಲಿಕ್ಕೆ ಶುರು ಆಯ್ತು. ಅವನೇನ್ ಮಾಡ್ಬಿಟ್ಟ, ಆ ಮಾವಿನ ಮರನೇ ಕಟ್ ಮಾಡ್ಬಿಟ್ಟು ಅಷ್ಟು ಮಾವಿನ ಹಣ್ಣು ತಗೊಂಡು ತುಂಬಾ ಸಂತೋಷವಾಗಿ ತಿಂದು ಅದನ್ನ ಮುಗಿಸ್ದ. ರೈಟ್. ಸೊ ಈಗ ನೆಕ್ಸ್ಟ್ ಏನಾಯ್ತು, ಈಗ ಮುಂದೆ ಅವನಿಗೆ ಮಾವಿನ ಹಣ್ಣು ಬೇಕು ಅಂತ ಅಂದ್ರೆ ಅವನಿಗೆ ಆ ಮರದಿಂದ ಸಿಗೋದಿಲ್ಲ ಅಲ್ವಾ. ಯಾಕೆ? ಬಿಕಾಸ್ ಅವನೇನ್ ಮಾಡ್ಬಿಟ್ಟಿದ್ದಾನೆ, ಆ ಮಾವಿನ ಮರನೇ ಕಟ್ ಮಾಡ್ಬಿಟ್ಟಿದ್ದಾನೆ. ಅದೇ ಅವನು ಆ ಮಾವಿನ ಮರದಲ್ಲಿ ಹಣ್ಣು ತಗೊಂಡು ಅದನ್ನ ಹಾಗೆ ಉಳಿಸ್ಕೊಂಡು ಅದನ್ನ ಬೆಳೆಸ್ಕೊಂಡು ಇದ್ದಿದ್ರೆ ಏನಾಗ್ತಿತ್ತು, ಪ್ರತಿ ಸೀಸನ್ ಬಂದಾಗ ಅದನ್ನ ಅವನು ಎಂಜಾಯ್ ಮಾಡ್ಬೋದಾಗಿತ್ತು. ಇದೇ ಸ್ಟೂಡೆಂಟ್ಸ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿದು ರೂಟ್ ಮೀನಿಂಗ್. ಅರ್ಥ ಆಯ್ತಾ? ಇದೇ ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ಅಂದ್ರೆ ಅರ್ಥ ಎನ್ವಿರಾನ್ಮೆಂಟ್ ನಮಗೆ ರಿಸೋರ್ಸಸ್ ಕೊಡ್ತಾ ಇದೆ, ರೈಟ್. ವೇಸ್ಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇದೆ, ರೈಟ್. ಅದೇ ರೀತಿ ಲೈಫನ್ನ ಕೊಡ್ತಾ ಇದೆ, ಲೈಫನ್ನ ಉಳಿಸ್ತಾ ಇದೆ, ನಮ್ಮ ಕ್ವಾಲಿಟಿ ಆಫ್ ಲೈಫನ್ನ ಎನ್ಹ್ಯಾನ್ಸ್ ಇಷ್ಟೆಲ್ಲ ಮಾಡ್ತಾ ಇದೆ ಅಂದಾಗ ನಾವು ಏನ್ ಮಾಡಬೇಕು, ಅದನ್ನ ಹಾಗೆ ಉಳಿಸ್ಕೊಬೇಕು. ದಟ್ ಮೀನ್ಸ್ ನಾವು ಅದನ್ನ ಹೇಗೆ ಹೋಲ್ಡ್ ಮಾಡ್ತೀವಿ, ಮೇಂಟೈನ್ ಮಾಡ್ತೀವಿ, ಸೋ ದಟ್ ಮುಂದೆ ನಮ್ಮ ಮಕ್ಕಳು ಬಂದಾಗ, ನೆಕ್ಸ್ಟ್ ಜನರೇಷನ್ ಬಂದಾಗ ಅವರು ಕೂಡ ಅದನ್ನ ಎಂಜಾಯ್ ಮಾಡಬೇಕು ಅಲ್ವಾ. ಎಲ್ಲ ನಾವೇ ಈಗ ಉಪಯೋಗಿಸಿ ಮುಗಿಸ್ಬಿಟ್ರೆ ಮುಂದಿನ ಜನರೇಷನ್ಗೆ ಇಟ್ ವಿಲ್ ನಾಟ್ ಬಿ ದೇರ್ ಅಲ್ವಾ. ಆ ರೀತಿ ಸೊ ನಾವೇನ್ ಮಾಡಬೇಕು, ಎನ್ವಿರಾನ್ಮೆಂಟಲ್ ಬರೋ ರಿಸೋರ್ಸಸ್ನ ಲಿಮಿಟೆಡ್ ಆಗಿ ಯೂಸ್ ಮಾಡಬೇಕು, ವೇಸ್ಟ್ ನ ಜಾಸ್ತಿ ಡಂಪ್ ಮಾಡಬಾರ್ದು. ಸೊ ಈ ಕೆಳಗಡೆ ಕೆಲವೊಂದು ಸ್ಟೇಟ್ಮೆಂಟ್ಸ್ ಇದೆ ಸ್ಟೂಡೆಂಟ್ಸ್, ಅದರಿಂದ ನಿಮಗೆ ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. ಕೆಲವೊಂದು ಡೆಫಿನೇಷನ್ಸ್ ನೀವು ನೋಡ್ತೀರಾ. ಲೈಕ್ ಫಸ್ಟ್ ಡೆಫಿನೇಷನ್ ನಾವು ನೋಡ್ತಾ ಇದ್ದೀವಿ. ಏನ್ ಹೇಳುತ್ತೆ ಇದು? Every generation should leave water, air and soil resources as pure and unpolluted as when it came on earth. ಅಂದ್ರೆ ಉಪಯೋಗಿಸ್ಬೇಕು. ಆದ್ರೆ ಏನಾಗುತ್ತೆ, ನಾವೊಂದು ಮರ ಏನಾಗುತ್ತೆ, ಬೆಳೆಯುತ್ತೆ. ಕಟ್ ಮಾಡಿದಾಗ ನೀವು ಮತ್ತೆ ನೇಚರಲ್ಲಿ ಮರ ಹಾಗೆ ಬೆಳೀತಾ ಇರುತ್ತೆ. ನೀವೇ ಅದಕ್ಕೆ ಬೀಜ ಹಾಕಿ ಮರ ಬೆಳೆಸ್ಬೇಕು ಅಂತೇನಿಲ್ಲ. ನೇಚರ್ ಬೈ ಇಟ್ ಸೆಲ್ಫ್ ಸಮ್ ಪ್ರೊಸೆಸ್ ಏನ್ ಮಾಡುತ್ತೆ, ಬೀಜ ಮಣ್ಣಲ್ಲಿ ಬಿದ್ದು ತನ್ನಷ್ಟಕ್ಕೆ ತಾನೇ ಕೆಲವೊಂದು ನ್ಯಾಚುರಲ್ ಪ್ರೊಸೆಸ್ ಅಲ್ಲಿ ಮರ ಬೆಳೀತಾ ಹೋಗುತ್ತೆ ಅಲ್ವಾ. ಸೊ ನೀವೇನ್ ಮಾಡ್ಬೇಕು, ಆ ನ್ಯಾಚುರಲ್ ಪ್ರೊಸೆಸ್ ನಡೆಯುವ ಸ್ಪೀಡ್ ಏನಿದೆ ಅದಕ್ಕಿಂತ ಜಾಸ್ತಿ ಸ್ಪೀಡಾಗೆ ನೀವು ಮರ ಕಟ್ ಮಾಡಬಾರ್ದು. ಅವಾಗೇನಾಗುತ್ತೆ, ದ ಬ್ಯಾಲೆನ್ಸ್ ವಿಲ್ ನಾಟ್ ಬಿ ದೇರ್. ಸೊ ಇವ್ರೇನ್ ಹೇಳ್ತಾರೆ, ಈ ಮೊದಲನೇ ಡೆಫಿನೇಷನ್ ನೀವು ನೋಡ್ತಾ ಇದ್ದೀರಾ. ಸೊ ನಾವು ಈ ಭೂಮಿ ಮೇಲೆ ಬಂದಾಗ, ನಮ್ಮ ಜನರೇಷನ್ ಸ್ಟಾರ್ಟ್ ಆದಾಗ ಏನು ವಾಟರ್, ಏರ್, ಸಾಯಿಲ್ ಹೆಂಗಿತ್ತು ಆ ಪ್ಯೂರಿಟಿನ ನಾವು ಉಳಿಸ್ಬೇಕು, ಅದನ್ನ ಅನ್ಪೊಲ್ಯೂಟೆಡ್ ಆಗಿ ಇಡಬೇಕು. ಸೊ ನಾವೇನ್ ಮಾಡ್ಬೇಕು ಅದಕ್ಕೆ, ಅದನ್ನ ನಾವು ಈ ಕೋರ್ಸಲ್ಲಿ ಕಲಿತೀವಿ. ಅದೇ ರೀತಿ ಇನ್ನೊಂದು ಡೆಫಿನೇಷನ್ ನೀವು ನೋಡ್ತೀರಾ ಸ್ಟೂಡೆಂಟ್ಸ್, ರಿನ್ಯೂವಬಲ್ ರಿಸೋರ್ಸಸ್ ಶೆಲ್ ನಾಟ್ ಬಿ ಯೂಸ್ಡ್ ಫಾಸ್ಟರ್ ದೆನ್ ದೇ ಕ್ಯಾನ್ ರೀಜನರೇಟ್. ಇದನ್ನೇ ನಾವು ಮಾತಾಡ್ತಾ ಇದ್ವಿ, ರೈಟ್. ನೀವು ರಿನ್ಯೂವಬಲ್ ರಿಸೋರ್ಸಸ್ನ ಉಪಯೋಗಿಸ್ಕೊಂತೀರ, ಆದ್ರೆ ಅದು ಮತ್ತೆ ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನೇ ಹುಟ್ಟುತ್ತೆ, ಜನರೇಟ್ ಆಗುತ್ತೆ.
ಬಟ್ ನೀವು ಅದಕ್ಕಿಂತ ಸ್ಪೀಡಾಗಿ ನೀವು ಉಪಯೋಗಿಸೋಕೆ ಶುರು ಆಗಿಬಿಟ್ರೆ ಅವಾಗ ಏನಾಗುತ್ತೆ, ಇಟ್ ವಿಲ್ ವ್ಯಾನಿಷ್ ಆನ್ ಸಮ್ ಡೇ. ಯಾವತ್ತೊಂದು ಕಾಲದಲ್ಲಿ ಅದೇನಾಗ್ಬಿಡುತ್ತೆ, ವ್ಯಾನಿಷ್ ಆಗಿಬಿಡುತ್ತೆ ಅಲ್ವಾ. ನೆಕ್ಸ್ಟ್ ಇನ್ನೊಂದು ಡೆಫಿನೇಷನ್ ನೋಡ್ತಾ ಇದೀವಿ ನಾವು. ಪೊಲ್ಯೂಷನ್ ಅಂಡ್ ವೇಸ್ಟ್ ಶಲ್ ನಾಟ್ ಬಿ ಪುಟ್ ಇನ್ ಟು ಎನ್ವಿರಾನ್ಮೆಂಟ್ ಫಾಸ್ಟರ್ ದ್ಯಾನ್ ದ ಎನ್ವಿರಾನ್ಮೆಂಟ್ ಕ್ಯಾನ್ ರೀಸೈಕಲ್ ದೆಮ್ ಆರ್ ರೆಂಡರ್ ದೆಮ್ ಹಾರ್ಮ್ಲೆಸ್ ಅಲ್ವಾ. ಸೊ ನೇಚರ್ ಏನ್ ಮಾಡುತ್ತೆ, ನೀವು ಸ್ವಲ್ಪ ಹೊತ್ತು ಮುಂಚೆ ನೋಡಿದ್ರೆ ಇಟ್ ಟೇಕ್ಸ್ 5 weeks 2 weeks 10 years 45 years. ಸೊ ನೇಚರ್ ಏನ್ ಮಾಡ್ತಿದೆ, ನೀವು ಕೊಟ್ಟಿದ್ದನ್ನ ಎಲ್ಲ ಅದು ಡಿಕಂಪೋಸ್ ಮಾಡ್ತಾ ಇದೆ. ಬಟ್ ನೀವೇನ್ ಮಾಡ್ತೀರಾ, ಅದಕ್ಕಿಂತ ಹೆಚ್ಚಿನ ಸ್ಪೀಡಲ್ಲಿ ನೀವು ಅಂದರೆ ಅರ್ಥ ನಮ್ಮ ಡಂಪಿಂಗ್ ಜಾಸ್ತಿ ಆಗ್ತಾ ಹೋಗ್ತಿದೆ. ಅದನ್ನು ನಾವು ಅವಾಯ್ಡ್ ಮಾಡಬೇಕು ಅಲ್ವಾ. ಸೊ ಎನ್ವಿರಾನ್ಮೆಂಟಲ್ ಕ್ಯಾನ್ ರೀಸೈಕಲ್, it can decompose, but if you're dumping the waste thing faster than that, then how it will manage? So someday ಏನಾಗುತ್ತೆ, ಯು ಕ್ಯಾನ್ ಸಿ ದಟ್ ಎಷ್ಟು ನಾವು ವೇಸ್ಟ್ ಅನ್ನ ಡಂಪ್ ಮಾಡಿಬಿಟ್ಟು ಡಿಸೀಸಸ್ ಹರಡ್ತಾ ಇದೆ ಅಲ್ವಾ. ಹ್ಯೂಮನ್ ಎನಿಮಲ್ ಹೆಲ್ತ್ ಏನಾಗ್ತಿದೆ, ಅದರಿಂದ ಎಫೆಕ್ಟ್ ಆಗ್ತಿದೆ. ಸೊ ಅದನ್ನು ನಾವೇನ್ ಮಾಡಬೇಕು, ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್ ಹಾಗೆ ನೋಡ್ತಾ ಇದ್ದೀರಾ, ನಾನ್ ರಿನ್ಯೂವಬಲ್ ರಿಸೋರ್ಸಸ್ ಶಲ್ ನಾಟ್ ಬಿ ಯೂಸ್ಡ್ ಫಾಸ್ಟರ್ ದ್ಯಾನ್ ರಿನ್ಯೂವಬಲ್ ರಿಸೋರ್ಸಸ್. ಇಲ್ಲಿ ನಾನ್ ರಿನ್ಯೂವಬಲ್ ಅಂದ್ರೆ ನಿಮಗೆ ಗೊತ್ತಿದೆ ಸ್ಟೂಡೆಂಟ್ಸ್. ಸೊ ನಾನ್ ರಿನ್ಯೂವಬಲ್ ರಿಸೋರ್ಸಸ್ನ ನಾವು ಹೆಚ್ಚಾಗಿ ಉಪಯೋಗಿಸಬಾರ್ದು, ರಿನ್ಯೂವಬಲ್ ರಿಸೋರ್ಸಸ್ನ ಉಪಯೋಗಿಸ್ಬೇಕಲ್ವಾ. ಸೊ ರಿನ್ಯೂವಬಲ್ ರಿಸೋರ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ವಿಚ್ ಈಸ್ ಲೈಕ್ ಫಾರ್ ಎಕ್ಸಾಂಪಲ್ ರಿನ್ಯೂವಬಲ್ ಎನರ್ಜಿ ನಮಗೇನು ಸಿಗುತ್ತಲ್ಲ, ಲೈಕ್ ಸನ್ನಿಂದ ನಮಗೆ ಸೋಲಾರ್ ಎನರ್ಜಿ ಸಿಗ್ಬೋದು, ವಿಂಡ್ ಎನರ್ಜಿ ಏನಿದೆ, ಇವೆಲ್ಲ ರಿನ್ಯೂವಬಲ್ಸ್ ಸಬ್ಸ್ಟಿಟ್ಯೂಟ್ಸ್ ರೈಟ್. ನಾನ್ ರಿನ್ಯೂವಬಲ್ ಅಂದ್ರೆ ಆಯಿಲ್ ಆಗಿರ್ಬೋದು, ಕೋಲ್ ಆಗಿರ್ಬೋದು, ರೈಟ್, ಪೆಟ್ರೋಲ್ ಆಗಿರ್ಬೋದು, ಇವೆಲ್ಲ ನಮಗೆ ನಾನ್ ರಿನ್ಯೂವಬಲ್ ರಿಸೋರ್ಸಸ್. ಇದು ನಾವು ಹೆಚ್ಚಾಗಿ ಸ್ಪೀಡಾಗಿ ಉಪಯೋಗಿಸ್ತಾ ಹೋಗ್ಬಿಟ್ರೆ ಯಾವತ್ತೋ ಒಂದು ಕಾಲದಲ್ಲಿ ನಮಗೆ ಪೆಟ್ರೋಲ್ ರೇಟ್ ತುಂಬಾ ಹೈಕ್ ಆಗಿ ನಮಗೆ ಪೆಟ್ರೋಲ್ ಸಿಗದೇ ಇರೋವಂಥ ಕಾಲ ಕೂಡ ಬರಬಹುದು. ಸೊ ಹಾಗಾಗಿ ನಾವೇನ್ ಮಾಡಬೇಕು, ಇವು ಕೆಲವು ಎಕ್ಸಾಂಪಲ್ ಸ್ಟೂಡೆಂಟ್ಸ್. ಈ ಸ್ಟೇಟ್ಮೆಂಟ್ಸ್ ನೀವು ಓದಿದಾಗ ನಿಮಗೆ ಅರ್ಥ ಆಗುತ್ತೆ ಯಾಕೆ ನಾವು ಹೇಗೆ ನಾವು ಬ್ಯಾಲೆನ್ಸ್ ಮಾಡಬೇಕು ಅಲ್ವಾ. ಈಗ ನಾವೀಗ ಯು ಕ್ಯಾನ್ ಸಿ ದ ನೆಕ್ಸ್ಟ್ ಡಯಾಗ್ರಾಮ್ ವಿಚ್ ಇಸ್ ಟಾಕಿಂಗ್ ಅಬೌಟ್ ಟ್ರಿಪಲ್ ಪಿಲ್ಲರ್ಸ್ ಆಫ್ ಸಸ್ಟೈನಬಿಲಿಟಿ. ಸೊ ಏನಪ್ಪ ಹಂಗಾದ್ರೆ ನಾವು ಯೂಸೇ ಮಾಡಬಾರ್ದಾ? ಈಗ ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟರ್ ಇಂದ ಕ್ಲೋರೋಫ್ಲೋರೋ ಕಾರ್ಬನ್ ಅನ್ನೋ ಒಂದು CFC ಗ್ಯಾಸ್ ಬರುತ್ತೆ, ಆ ಗ್ಯಾಸ್ ಇಂದ ಓಝೋನ್ ಲೇಯರ್ ಡಿಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಹಂಗಂದ್ರೆ ನಾವು ರೆಫ್ರಿಜರೇಟರ್ನ AC ಯೂಸ್ ಮಾಡೋದೇ ಬಿಟ್ಬಿಡೋದಾ? ಇಲ್ಲ. ಸೊ ಏನಂದ್ರೆ 3 pillars ಆಫ್ ಸಸ್ಟೈನಬಿಲಿಟಿ. ಮೊದಲನೇದು ಪೀಪಲ್. ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತೀರಾ ಮುಂದೆ ಹೋಗ್ಬಿಟ್ಟು ಅಲ್ವಾ. ಸೊ ನೀವು ಮಾಡ್ತಿರೋ ಕಂಪನಿಯಲ್ಲಿ ಕೆಲಸ ಏನ್ ಮಾಡ್ತಿದ್ದೀರಾ, ಆ ಕಂಪನಿ ಈ ಮೂರನ್ನ ಬ್ಯಾಲೆನ್ಸ್ ಮಾಡಬೇಕು. ಏನು? ಪೀಪಲ್ ಅಂದ್ರೆ ನೀವು ಪೀಪಲ್ಗೋಸ್ಕರ ಏನ್ ವರ್ಕ್ ಮಾಡ್ತಿದ್ದೀರಾ, ಅವ್ರಿಗೆ ಏನು ಡೆವಲಪ್ಮೆಂಟ್ ಕೊಡ್ತಾ ಇದ್ದೀರಾ. ಅದೇ ರೀತಿ ನೀವು ಪ್ಲಾನೆಟ್ ಅಂದ್ರೆ ಎನ್ವಿರಾನ್ಮೆಂಟಲ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಾ. ನೀವು ವರ್ಕ್ ಮಾಡ್ತಿರೋ ಫ್ಯಾಕ್ಟ್ರಿಯಿಂದ ಏನಾದರೂ ಪೊಲ್ಯೂಟೆಂಟು ಎನ್ವಿರಾನ್ಮೆಂಟಲ್ ಡೈರೆಕ್ಟಾಗಿ ಹೋಗ್ತಾ ಇದೆಯಾ, ಯು ಶುಡ್ ಲುಕ್ ಆಫ್ಟರ್ ದಟ್ ಅಲ್ವಾ. ಅದೆಲ್ಲ ಬ್ಯಾಲೆನ್ಸ್ ಆಗಬೇಕು. ಅದೇ ರೀತಿ ನಿಮ್ಮ ಕಂಪ್ನಿ ಪ್ರಾಫಿಟ್ ಕೂಡ ಕೊಡಬೇಕು. ಸೊ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಬೇಕು. ದಟ್ ಇಟ್ ಸೆಲ್ಫ್ ಇಸ್ ಸಸ್ಟೈನಬಿಲಿಟಿ. ಸೊ ಅದಕ್ಕೆ ನಾವು ಏನು ಮೆಷರ್ಸ್ ತಗೊಬೇಕು, ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಜನರೇಷನ್ ಅಲ್ವಾ. ಅದಕ್ಕೆ ನಾವು ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ವಿ. ನೆಕ್ಸ್ಟ್ ನಾವು ನೋಡ್ತೀವಿ ಸ್ಟೂಡೆಂಟ್ಸ್, ಆಬ್ಜೆಕ್ಟಿವ್ ಆಫ್ ದ ಕೋರ್ಸ್. ಸೊ ಇದು ಇಟ್ ವಾಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ಆಫ್ ಕೋರ್ಸ್. ದಿಸ್ ಇಸ್ ನಾಟ್ ಅ ಚಾಪ್ಟರ್. ನಾವು ಇವತ್ತು ಕ್ಲಾಸಲ್ಲಿ ನೋಡ್ತಾ ಇರೋದು ನಿಮ್ಮ ಕೋರ್ಸಿನ ಇಂಟ್ರೊಡಕ್ಷನ್ ಸ್ಟೂಡೆಂಟ್ಸ್. ಸೊ ಯಾಕೆ ಈ ಕೋರ್ಸನ್ನ ಡಿಪ್ಲೊಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಇದು C20 ಹೊಸ ಸಿಲೆಬಸ್ ಅಲ್ಲಿ ಬಂದಿರುವಂತ ಆಡಿಟ್ ಕೋರ್ಸ್ ರೈಟ್. ಸೊ ಇಲ್ಲಿ ನಾವು ಏನ್ ಆಬ್ಜೆಕ್ಟಿವ್ ಇಟ್ಕೊಂಡು ಈ ಒಂದು ಕೋರ್ಸನ್ನ ನಮ್ಮ ಸಿಲೆಬಸ್ ಅಲ್ಲಿ ಆಡ್ ಮಾಡಿದೀವಿ ಅಂದ್ರೆ, ನೀವು ಓದ್ತಾ ಇದ್ದೀರಾ, this is actually the objective. Technicians working in industries or elsewhere, ಎಲ್ಲೇ ವರ್ಕ್ ಮಾಡಲಿ, ನೀವು ಮುಂದೆ ಹೋಗಿ ಫ್ಯೂಚರಲ್ಲಿ ನೀವು ಎಲ್ಲೇ ವರ್ಕ್ ಮಾಡಿ, they require the knowledge of environmental science. They should know, each and every child of this country, of the world, they should know about the importance of the environment ಅಲ್ವಾ. ನಮ್ಮ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ನಮಗೆ ಏನು ಕೊಡ್ತಾ ಇದೆ, ನಾವು ಅದಕ್ಕೆ ಏನು ಕೊಡ್ತಾ ಇದ್ದೀವಿ. ನಾವು ಎನ್ವಿರಾನ್ಮೆಂಟ್ ಅನ್ನ ಚೆನ್ನಾಗಿ ಇಟ್ಕೊಂಡ್ರೆ ಅದು ನಮ್ಮನ್ನ ಒಳ್ಳೆ ಲೈಫ್ ಎನ್ಹಾನ್ಸ್ ಮಾಡುತ್ತೆ ಅಲ್ವಾ. ಸೊ ಟೆಕ್ನಿಷಿಯನ್ಸ್ ವರ್ಕಿಂಗ್ ಇನ್ ಇಂಡಸ್ಟ್ರೀಸ್ ಆರ್ ಎಲ್ಸ್ವೇರ್ ರಿಕ್ವೈರ್ ದ ನಾಲೆಜ್ ಆಫ್ ಎನ್ವಿರಾನ್ಮೆಂಟಲ್ ಸೈನ್ಸ್ so as to able them to work and produce
most efficient, economical and eco-friendly finished products, so that ಏನಾಗಬೇಕು, ನಾವು ಮುಂದೆ ನಾವು ಯಾವುದೇ ಫೀಲ್ಡಲ್ಲಿ, ಯಾವುದೇ ಸ್ಟ್ರೀಮಲ್ಲಿ ಇಂಜಿನಿಯರ್ಸ್ ಆಗಲಿ, ಯಾವುದೇ ಫೀಲ್ಡಲ್ಲಿ ನಾವು ಟೆಕ್ನಿಷಿಯನ್ಸ್ ಆಗಲಿ, ನಾವು ಯಾವುದೇ ಫೀಲ್ಡಲ್ಲಿ ಹೋಗೋಣ, ಬಟ್ ಯಾವ ಫೀಲ್ಡಲ್ಲಿ ಹೋದರೂ ಕೂಡ ನಾವು ಮಾಡ್ತಿರೋ ಕೆಲಸದಿಂದ ಎನ್ವಿರಾನ್ಮೆಂಟಿಗೆ, ಪೀಪಲಿಗೆ ಮತ್ತು ಪ್ರಾಫಿಟ್ ಇದೆಲ್ಲವೂ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. That itself is called sustainability. So actually these three things, they are called the pillar of sustainability. ಅಲ್ವಾ? ಸೊ ನಮ್ಮ ಕ್ವಾಲಿಟಿ ಆಫ್ ಲೈಫ್ನ ಕೂಡ ನಾವು ಮೇಂಟೈನ್ ಮಾಡಬೇಕು, ಎನ್ವಿರಾನ್ಮೆಂಟಲ್ಲಿ ಕೂಡ ನಾವು ಸಸ್ಟೈನಬಿಲಿಟಿನ ಕ್ರಿಯೇಟ್ ಮಾಡ್ಕೊಬೇಕು ಅಲ್ವಾ? ಸೊ ಸ್ಟೂಡೆಂಟ್ಸ್, ಇವತ್ತು ದಿಸ್ ಕ್ಲಾಸ್ ವಾಸ್ ದಿ ಇಂಟ್ರೊಡಕ್ಷನ್ ಕ್ಲಾಸ್ ಆಫ್ ಯುವರ್ ಕೋರ್ಸ್ ವಿಚ್ ಇಸ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ. Myself, I am Hejwala GR. Right? Again, I am introducing once again myself. I am Hejwala GR, and I am going to take this subject. I am going to educate you about environmental sustainability, which has 6 chapters, as you have already seen. Right? ನಿಮಗೆ ಸಿಲೆಬಸ್ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸ್ಟೂಡೆಂಟ್ಸ್, you will get it from the DTE ವೆಬ್ಸೈಟ್. ಯು ಕ್ಯಾನ್ ಗೋ ಥ್ರೂ ದಿಸ್ ವೆಬ್ಸೈಟ್. ನಿಮಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಬೇಕು ಕೋರ್ಸ್ ಬಗ್ಗೆ, ರೈಟ್, ನಿಮಗೆ ಸಿಲೆಬಸ್ ಬಗ್ಗೆ ಆಗಲಿ, ಅಪ್ ಟು ಡೇಟ್ ನಿಮಗೆ ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ. ದಿಸ್ ಇಸ್ ದ ವೆಬ್ಸೈಟ್ ಅಡ್ರೆಸ್. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಗೋ ಫಾರ್ ದ, without any delay, we will go for the first chapter, which is ecosystem. Thank you students. We will meet again.